ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟಗೊಂಡಿದೆ. ಕಲಾ ವಿಭಾಗದಲ್ಲಿ ವಿಜಯನಗರ ಜಿಲ್ಲೆ ಕೊಟ್ಟೂರಿನ ಕಾಲೇಜು, ಹಾಗೆ ಕಾಮರ್ಸ್ನಲ್ಲಿ ಆಳ್ವಾಸ್ ಕಾಲೇಜು. ಇನ್ನು ವಿಜ್ಞಾನ ವಿಭಾಗದಲ್ಲಿ ವೈಷ್ಣವಿ ಕುಲಕರ್ಣಿ ರಾಜ್ಯಕ್ಕೆ ಪ್ರಥಮರಾಗಿ ಹೊರಹೊಮ್ಮಿದ್ದಾರೆ. ಕಾರ್ಕಳದ ಜ್ಞಾನಸುಧಾ ಪಿಯು ಕಾಲೇಜಿನ ವಿದ್ಯಾರ್ಥಿನಿ ವೈಷ್ಣವಿ ಕುಲಕರ್ಣಿ ಇವರು ವಿಜ್ಞಾನ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. 600ಕ್ಕೆ 597 ಅಂಕಗಳನ್ನು ಪಡೆದಿದ್ದಾರೆ ವೈಷ್ಣವಿ. ಕೊಪ್ಪಳದ ವಿದ್ಯಾರ್ಥಿನಿ ವೈಷ್ಣವಿ ವಿಜ್ಞಾನ ವಿಭಾಗದಲ್ಲಿ ಮೊದಲ ಸ್ಥಾನವನ್ನು ಪಡೆದಿರುವಂಥದ್ದು. ಕೊಪ್ಪಳದ ವಿದ್ಯಾರ್ಥಿನಿ ಓದ್ತಾ ಇದ್ದಿದ್ದಂಥದ್ದು ಕಾರ್ಕಳದ ಜ್ಞಾನಸುಧಾ ಕಾಲೇಜಿನಲ್ಲಿ. ವೈಷ್ಣವಿ ಕುಲಕರ್ಣಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಿರುವಂಥದ್ದು. ಇನ್ನು ಸಂಭ್ರಮಾಚರಣೆಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ವಿದ್ಯಾರ್ಥಿನಿಯರು ಪಾಸಾಗಿರುವಂತಹ ವಿದ್ಯಾರ್ಥಿನಿಯರು, ವಿಜಯಪುರದಲ್ಲಿ PU ಕಾಲೇಜು ವಿದ್ಯಾರ್ಥಿನಿಯರು ಪಾಸಾದಂತಹ ವಿದ್ಯಾರ್ಥಿನಿಯರು ಪಟಾಕಿಯನ್ನು ಸಿಡಿಸಿ ಸಂಭ್ರಮಿಸ್ತಾ ಇರುವಂತಹ ದೃಶ್ಯ ಕಾಲೇಜು ಮುಂಭಾಗದಲ್ಲಿಯೇ ಈ ದೃಶ್ಯ ಕಂಡು ಬಂದಿರುವಂಥದ್ದು. ಫಲಿತಾಂಶ ಪ್ರಕಟವಾಗ್ತಾ ಇದ್ದಂತೆ ತಮ್ಮ ಫಲಿತಾಂಶವನ್ನು ನೋಡಿ ಪಾಸಾಗಿರೋದನ್ನು ಕಂಡು ಸಂಭ್ರಮದಲ್ಲಿ ಪಟಾಕಿಯನ್ನು ಸಿಡಿಸಿ ಅವರು ಆ ಸಂಭ್ರಮಾಚರಣೆಯನ್ನು ಮಾಡಿರುವಂಥದ್ದು. ವಿದ್ಯಾರ್ಥಿನಿಯರ ಸಂಭ್ರಮಾಚರಣೆಯ ದೃಶ್ಯಗಳು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಆಯಾ ವಿಭಾಗಗಳಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದಂತಹ ವಿದ್ಯಾರ್ಥಿನಿಯರ ಫೋಟೋಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಕಲಾ ವಿಭಾಗದಲ್ಲಿ ಅರ್ಚನಾ ಮತ್ತು ಸಂಗೀತ ವಿಜಯನಗರ ಜಿಲ್ಲೆ ಕೊಟ್ಟೂರಿನಲ್ಲಿರುವಂತಹ ಹಿಂದೂ PU ಕಾಲೇಜಿನ ವಿದ್ಯಾರ್ಥಿನಿಯರು. ಮತ್ತೊಂದು ಕಡೆ ವಿಜ್ಞಾನ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿರುವಂತಹ ಕೊಪ್ಪಳ ಮೂಲದ ವಿದ್ಯಾರ್ಥಿನಿ ಓದ್ತಾ ಇದ್ದಿದ್ದು ಕಾರ್ಕಳದ ಜ್ಞಾನಸುಧಾ PU ಕಾಲೇಜಿನಲ್ಲಿ ವೈಷ್ಣವಿ ಕುಲಕರ್ಣಿ ಇವರು ವಿಜ್ಞಾನ ವಿಭಾಗದಲ್ಲಿ ಟಾಪರ್ ಆಗಿದ್ದಾರೆ. ಇನ್ನು ವಾಣಿಜ್ಯ ವಿಭಾಗ ಅಂದರೆ ಕಾಮರ್ಸ್ನಲ್ಲಿ ದ್ವಿತೀಯ PUನಲ್ಲಿ ಟಾಪರ್ ಆಗಿರುವಂಥದ್ದು ಮೂಡಬಿದ್ರೆಯ ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿನಿ ದಿಶಾ. ಈ 4 ವಿದ್ಯಾರ್ಥಿನಿಯರು ತಮ್ಮ ತಮ್ಮ ವಿಭಾಗಗಳಲ್ಲಿ ಟಾಪರ್ಗಳಾಗಿ ಹೊರಹೊಮ್ಮಿದ್ದಾರೆ. ಅವರ ಮನೆಯಲ್ಲಿ, ಅವರ ಕಾಲೇಜುಗಳಲ್ಲಿ ಸಂಭ್ರಮಾಚರಣೆ ಮಾಡಲಾಗ್ತಾ ಇದೆ. ಅದೇ ರೀತಿಯಲ್ಲಿ ವಿಜಯಪುರದ ದೃಶ್ಯಗಳನ್ನು ಏನು ಗಮನಿಸ್ತಾ ಇದ್ದೀರಾ, ಫಲಿತಾಂಶ ಪ್ರಕಟವಾಗ್ತಾ ಇದ್ದಂತೆ ಕಾಲೇಜಿನ ಮುಂಭಾಗದಲ್ಲಿಯೇ ವಿದ್ಯಾರ್ಥಿನಿಯರು, ದ್ವಿತೀಯ PU ವಿದ್ಯಾರ್ಥಿನಿಯರು ಯಾರ್ಯಾರು ಅಲ್ಲಿ ಪಾಸ್ ಆಗಿದ್ದಾರೆ ಅವರುಗಳೆಲ್ಲ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿರುವಂಥದ್ದು. ಕಲಾ ವಿಭಾಗದಲ್ಲಿ ಟಾಪರ್ಗಳಾಗಿರುವಂತಹ ವಿದ್ಯಾರ್ಥಿನಿಯರಾದ ಅರ್ಚನಾ ಮತ್ತು ಸಂಗೀತ 600ಕ್ಕೆ 598 ಅಂಕಗಳನ್ನು ಗಳಿಸಿದ್ದಾರೆ. ಹಾಗೆ ವಿಜ್ಞಾನ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುವಂತಹ ವೈಷ್ಣವಿ ಕುಲಕರ್ಣಿ 600ಕ್ಕೆ 597 ಅಂಕಗಳನ್ನು ಗಳಿಸಿದ್ದಾರೆ. ಇನ್ನು ಕಾಮರ್ಸ್ನಲ್ಲಿ ಟಾಪರ್ ಆಗಿರುವಂತಹ ದಿಶಾ 600ಕ್ಕೆ 600 ಅಂಕಗಳನ್ನು ಗಳಿಸಿದ್ದಾರೆ. ಇನ್ನು ವಿಜ್ಞಾನ ವಿಭಾಗದಲ್ಲಿ ವೈಷ್ಣವಿ ಅವರ ಜೊತೆಯಲ್ಲಿಯೇ ಮತ್ತೊಬ್ಬ ವಿದ್ಯಾರ್ಥಿನಿ ಆರ್ನವಿ ಎನ್ನುವ ವಿದ್ಯಾರ್ಥಿನಿ 597 ಅಂಕಗಳನ್ನು ಅವರು ಕೂಡ ಗಳಿಸಿದ್ದಾರೆ. ಇವರು ಉಡುಪಿಯ ಜ್ಞಾನಸುಧಾ PU ಕಾಲೇಜಿನ ವಿದ್ಯಾರ್ಥಿನಿ ಆರ್ನವಿ. ರಾಜ್ಯ ಮಟ್ಟದಲ್ಲಿ
ಉತ್ತಮ ರ್ಯಾಂಕಿಂಗನ್ನು ಗಳಿಸಿರುವಂಥದ್ದು. 597 ಅಂಕಗಳು ಅವರು ಕೂಡ ಗಳಿಸಿದ್ದು. ವಿಜ್ಞಾನ ವಿಭಾಗದಲ್ಲಿ ಅವರು ಕೂಡ ವೈಷ್ಣವಿ ಅವರ ಜೊತೆಯಲ್ಲಿ ಟಾಪರ್ ಆಗಿ ಹೊರಹೊಮ್ಮಿರುವಂಥದ್ದು. ವೈಷ್ಣವಿ ಕುಲಕರ್ಣಿ ಅವರ ಜೊತೆಯಲ್ಲಿ ಉಡುಪಿಯ ಜ್ಞಾನಸುಧಾ PU ಕಾಲೇಜಿನ ಮತ್ತೋರ್ವ ವಿದ್ಯಾರ್ಥಿನಿ ಆರ್ನವಿ 597 ಅಂಕಗಳನ್ನೇ ಗಳಿಸಿದ್ದು ಅವರು ಕೂಡ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ಇನ್ನು ಕಲಾ ವಿಭಾಗದಲ್ಲಿ ಹಿಂದೂ ಕಾಲೇಜಿನ ವಿದ್ಯಾರ್ಥಿನಿಯರು ಇಬ್ಬರು ಏನು 598 ಅಂಕಗಳನ್ನು ಗಳಿಸಿ ಟಾಪರ್ ಆಗಿದ್ದಾರೆ. ಅವರ ಈ ಸಾಧನೆಯಿಂದಾಗಿ PU ಕಾಲೇಜಿನಲ್ಲಿ ಕೂಡ ಮನೆ ಮಾಡಿರುವಂತಹ ಸಂಭ್ರಮ, ಅಲ್ಲೂ ಕೂಡ ಪಟಾಕಿಗಳನ್ನು ಸಿಡಿಸಿ ವಿದ್ಯಾರ್ಥಿನಿಯರು ಸಂಭ್ರಮಾಚರಣೆಯನ್ನು ಮಾಡಿರುವಂಥದ್ದು. ಹಾಗೆ ವೈಷ್ಣವಿ ಕುಲಕರ್ಣಿ ಮತ್ತು ಆರ್ನವಿ ವಿಜ್ಞಾನ ವಿಭಾಗದಲ್ಲಿ 597 ಅಂಕಗಳನ್ನು ಗಳಿಸಿರುವಂತಹ ವಿದ್ಯಾರ್ಥಿನಿಯರು ಈ ಇಬ್ಬರು ಜ್ಞಾನಸುಧಾ ಕಾಲೇಜಿನ ವಿದ್ಯಾರ್ಥಿನಿಯರು ಇವರು.